ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿಯ ಹಾಗೆ ನಿರ್ಮಲಾ ಪಾಟೀಲ್ ಇಬ್ರು ಕೂಡ ಸೇರ್ಕೊಂಡು ಬೃಂದ ಕತೆಗೆ ಅಂತ್ಯ ಹಾಡೋದಕ್ಕೆ ಮುಂದಾದ್ರ ಮನೆ ಮುಂದೆ ಬಂದಂತಹ ಬೃಂದಾಗೆ ಮಹಾ ಮಂಗಳಾರತಿನೇ ಆಗ್ತದ. ಹಾಗಾದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ JP ಪಾಟೀಲ್ ಅವರನ್ನ ಜೈಲಿಂದ ಬಿಡಿಸಿ ಮನೆ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ತಪ್ಪು ಮಾಡಿರ್ತಕ್ಕಂಥ ಗಾಯತ್ರಿ ದೇವಿಗೆ ಮರಣದಂಡನೆ ಶಿಕ್ಷೆ ಆಗತ್ತೆ. ಸಹಾಯ ಮಾಡಿದ ಶಕ್ತಿ ಪ್ರಸಾದ್ ಜೀವಾವಧಿ ಶಿಕ್ಷೆ ಆಗತ್ತ. ಇದರ ನಡುವೆ ತನ್ನನ್ನ ಮತ್ತೆ ಪುನರ್ಜನ್ಮ ಕೊಟ್ಟು ಕರ್ಕೊಂಡು ಬಂದಂತ ಭಾರ್ಗವಿಗೆ ಚಿರಋಣಿಯಾಗಿದ್ದಾರೆ JP ಪಾಟೀಲ್ ಅವರು. ತದನಂತರ ಅಲ್ಲಿಗೆ ಅಮ್ಮ ಮತ್ತೆ ಅನ್ನಪೂರ್ಣ ಇಬ್ರು ಕೂಡ ಬರ್ತಾರೆ. ಅವರನ್ನ ನೋಡಿದ್ದೆ JP ಪಾಟೀಲ್ ಖುಷಿ ಆಗತ್ತೆ. ಜೊತೆಗೆ ಅಮ್ಮ ಕೂಡ ನನ್ನ ಮಗನ ಕೊನೆಗೂ ಕೂಡ ಬಿಡಿಸ್ಕೊಂಡು ಕರ್ಕೊಂಡು ಬಂದ್ಬಿಟ್ಟೆ ಮಗಳೇ, ಕೊನೆಗೂ ಕೂಡ ಶತ್ರುಗಳ ವಿರುದ್ಧ ಹೋರಾಡಬೇಕು ಅಂದ್ರೆ ಜಸ್ಟ್ ನಮ್ಗೆ ಶಕ್ತಿ ಇರೋದಷ್ಟೇ ಅಲ್ಲ, ಯುಕ್ತಿ ಕೂಡ ಇರಬೇಕು. ಅಂತವ್ರ ಜೊತೆ ಶಕ್ತಿಯಿಂದ ಹೋರಾಡಿದ್ರೆ ಖಂಡಿತವಾಗ್ಲೂ ಖಡ್ಗವನ್ನ ಹಿಡಿದು ಹಾಗೆ ನಾವು ರಾಡಿ ಮಾಡಿ ಕೈಯಿಂದ ಹಿಡಿದ್ರೆ ಖಂಡಿತ ಅದು ಗಾಯ ಆಗತ್ತೆ, ರಕ್ತ ಬರುತ್ತೆ. ಅದೇ ಕಾರಣಕ್ಕೋಸ್ಕರ ಬುದ್ಧಿವಂತಿಕೆಯನ್ನ ಯೂಸ್ ಮಾಡಿ ಶತ್ರುಗಳ ಜೊತೆ ಹೋರಾಟ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ನೀನು ಕೂಡ ನಿನ್ನ ಯುಕ್ತಿಯನ್ನ ಬಳಸಿ ಕೊನೆಗೂ ಕೂಡ ಶತ್ರುಗಳಿಗೆ ಸರಿಯಾಗಿ ಚಳ್ಳೆ ಹಣ್ಣನ್ನ ತಿನ್ನಿಸಿ ನನ್ನ ಮಗನನ್ನ ಬಿಡಿಸ್ಕೊಂಡು ಬಂದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸಿದ್ಯಾ. ನನಗೆ ನಿನ್ನ ಮೇಲೆ ಖಂಡಿತ ವಿಶ್ವಾಸ ಇತ್ತು, ಆ ವಿಶ್ವಾಸವನ್ನ ನೀನು ಉಳಿಸ್ಕೊಂಡ ಅಂತ ಹೇಳಿ ಶಕುಂತಲಾ ಅವರು ಇಲ್ಲಿ ಭಾರ್ಗವಿಯನ್ನ ಹಾಡಿ ಹೋಗ್ತಾರೆ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಸೊಸೆನೆ ಅಂತ ಹೇಳಿ JP ಪಾಟೀಲ್ ಕೂಡ ಹಾಡಿ ಕೊಂಡಾಡ್ತಿದ್ದಾರೆ ಭಾರ್ಗವಿಯನ್ನ. ತದನಂತರ ಇಲ್ಲಿ ಅನ್ನಪೂರ್ಣ ಅವರನ್ನ ನೋಡಿದ್ದೆ. ಇವತ್ತು ನಿಮ್ಮ ಮಗಳು ನನ್ನನ್ನ ಮತ್ತೆ ಪುನರ್ಜನ್ಮ ಕೊಟ್ಟು ಕರ್ಕೊಂಡು ಬಂದಿದ್ದಾಳೆ ಅಂದಾಗ ನನಗೆ ಗೊತ್ತಿತ್ತು ನನ್ನ ಮಗಳು ಅವರ ಮಾವನನ್ನ ಬಿಡಿಸ್ಕೊಂಡು ಬಂದೇ ಬರ್ತಾಳೆ ಅಂತ. ಖಂಡಿತ ನಿಮ್ಗೆ ಇನ್ನು ಮುಂದೆ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂದಾಗ ರವೀಂದ್ರಂಗೆ ನಾನು ಎಷ್ಟೆಲ್ಲ ಮಾಡಿದ್ದೀನಿ, ಆದ್ರೆ ಇವತ್ತಿಗೂ ಕೂಡ ನಾನು ಒಳ್ಳೇದನ್ನ ನೀವು ಬಯಸ್ತಿದ್ದೀರಾ ಅಂತ JP ಪಾಟೀಲ್ ಕೇಳ್ತಾರೆ. ಯಾವತ್ತಿಗೂ ಕೂಡ ಆಗಿದ್ದನ್ನ ಖಂಡಿತವಾಗ್ಲೂ ನೆನಪು ಮಾಡಿಕೊಂಡು ಆ ರೀತಿಯಾಗಿ ದ್ವೇಷ ಸಾಧಿಸ್ತಾ ಹೋದ್ರೆ ಏನು ಸಿಗತ್ತೆ, ಅದು ಎಲ್ಲವನ್ನ ಕೂಡ ಮರೆತು ಮುಂದೆ ಸಾಗಬೇಕಾಗತ್ತೆ, ನಿಮಗೆ ಒಳ್ಳೇದಾಗಬೇಕಾಗತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ನಾನು ನಿಮ್ಗೆ ಅಷ್ಟೆಲ್ಲ ಮಾಡಿದ್ರು ನಂಗೆ ಒಳ್ಳೇದಾಗಬೇಕು ಅಂತ ಬಯಸ್ತಿದ್ರ ಅಲ್ವಾ, ನಿಜಕ್ಕೂ ನಿಮಗೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ JP ಪಾಟೀಲ್ ಹೇಳ್ತಾರೆ. ನಂತರ ಏನಿದು ಇದೇ ರೀತಿ ಮಾತಾಡ್ಕೊಂಡು ನಿಲ್ತಿರೋ ಹೇಗೆ ಅಂತ ಭಾರ್ಗವಿ ಕೇಳಿದ. ಇಲ್ಲ ಅಲ್ಲ, ಆರತಿ ತೆಗೆದು ಒಳಗಡೆ ಕರ್ಕೊಳ್ಬೇಕು ಅಂತ ಹೇಳಿದ ಅನ್ನಪೂರ್ಣ ಅವರು. ಶ್ರೀಮಂತ ಆರತಿ ತಟ್ಟೆ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ನಂತರ ಇಲ್ಲಿ ಶಕುಂತಲಾ ಅವರು ನಾನು ಆರತಿ ತೆಗೆಯುವುದಿಲ್ಲ, ಭಾರ್ಗವಿನೇ ಆರತಿ ತೆಗೆದು JP ಪಾಟೀಲನ್ನ ಹೊರಗಡೆ ಕರೆಸ್ಕೋತಾಳೆ ಅಂತ ಹೇಳಿದಾಗ, ಯಾಕಜ್ಜಿ ನೀವ್ ಯಾಕೆ ಆರತಿ ತೆಗೆಯುವುದಿಲ್ಲ ಅಂತ ಹೇಳಿದಾಗ, ಯಾಕಮ್ಮ ನನಗೆ ಆರತಿ ತೆಗೆಯೋ ಯೋಗ್ಯತೆ ಇಲ್ಲ, ಜನಗಳು ಏನು ಹೇಳ್ಬೋದು ನಾನು ಆರತಿ ತೆಗೆದ್ರೆ, ಆ ರೀತಿ ಎಲ್ಲ ಗಂಡ ಇಲ್ಲದೆ ಇರೋರು ಆರತಿ ತೆಗಿಯೋಕ್ಕಾಗತ್ತೆ ಅಂತ ಹೇಳಿ ಶಕುಂತಲಾ ಕೇಳ್ತಾರೆ. ಅದ್ಯಾಕಜ್ಜಿ ಈ ರೀತಿ ಅನ್ಕೋತಾ ಇದ್ರ, ಹುಟ್ಟಿನಿಂದಾನೇ ಅರ್ಶಿನ ಕುಂಕುಮ ಎಲ್ಲವೂ ಕೂಡ ಹೆಣ್ಣಿಗೆ ಬಂದಿರ್ತಕ್ಕಂಥದ್ದು, ಅದು ಯಾವುದೋ ಗಂಡಿಂದ ನಿರ್ಧಾರ ಆಗ್ತಕ್ಕಂಥದ್ದಲ್ಲ. ನಿಜವಾಗ್ಲೂ ಇದು ಎಲ್ಲವೂ ಕೂಡ ಮೂಢನಂಬಿಕೆ, ಇದನ್ನ ನೀವು ಕೂಡ ನಂಬ್ತೀರಾ? ಯಾವುದೋ ಜನಗಳು ಏನು ಮಾತಾಡ್ತಾರೆ ಅಂದ್ರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕಾ? ನಾವು ತಪ್ಪೇ ಮಾಡಿಲ್ಲ ಅಂದಾಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಜ್ಜಿ. ಜೊತೆಗೆ ಮಾವನ್ಗೆ ಒಳ್ಳೇದನ್ನ ಬಯಸೋರು ನಿಮ್ಗಿಂತ ಯಾರಿದ್ದಾರೆ? ಒಳ್ಳೆ ಮನಸ್ಸಿಂದ ಒಳ್ಳೇದನ್ನ ಬಯಸೋರು ಆರತಿ ತೆಗೆದು ಒಳಗಡೆ ಕರ್ಕೋಬೇಕು, ಅದು ನೀವು ಮಾತ್ರ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಭಾರ್ಗವಿ ಹೇಳಿದ್ದೆ. ಇಲ್ಲಿ ಅಮ್ಮ ಮತ್ತೆ ಅಜ್ಜಿ ಇಬ್ರು ಕೂಡ JP ಪಾಟೀಲ್ ಅವರನ್ನ ಆರತಿ ತೆಗೆದು ಒಳಗಡೆ ಕರ್ಕೋತಾರೆ. ಬಿಕಾಸ್ JP ಪಾಟೀಲ್ ಅವರು ಕೂಡ ನನ್ನಮ್ಮನೆ ನನ್ನ ಆರತಿ ತೆಗೆದು ಒಳಗಡೆ ಕರ್ಕೋಬೇಕು ಅಂತ ಹೇಳಿರ್ತಾರೆ. ಈ ಕಡೆ ಕಾಲಿಡೋಕ್ಕೂ ಮುನ್ನ JP ಪಾಟೀಲ್ ಅವರು ನನಗಷ್ಟೇ ಅಲ್ಲ ನನ್ನ ಮಗ ಸೊಸೆಗೂ ಕೂಡ ಆರತಿ ತೆಗೆದು ಒಳಗಡೆ ಕರ್ಕೋಬೇಕು ಅಂದಾಗ ಅಲ್ಲಿ ಭಾರ್ಗವಿ, ಏನಿದು ಮಾವ, ಈ ಮನೆಗೆ ನೀವು ನಿಜಕ್ಕೂ ರಾಜನಿದ್ದಾಗೆ ಕಳಸ ಇದ್ದಾಗೆ ನಿಮ್ಮ ತಲೆ ಮೇಲೆ ಹಾಕಿದ್ದು ನಮ್ಮ ಪಾದದವರೆಗೂ ಬಂದೇ ಬರುತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಒಳಗಡೆ ಹೋಗ್ತಿದ್ದಾಗೆ ರವೀಂದ್ರ ಭಟ್ಕಳ್ ಅವರ ಫೋಟೋವನ್ನ ನೋಡಿ ಭಾರ್ಗವಿಗೆ ಅಚ್ಚರಿ ಆಗತ್ತೆ. ಈ ಕಡೆ ಶಕುಂತಲಾ ಅವರು, JP ನೀನು ಹೇಳಿದ್ದೆ ಅಲ್ವಾ ಇವತ್ತು ನಾನು ಮನೇಲಿ ಬಂದ್ರೆ ಅಲ್ಲಿ ರವೀಂದ್ರನ್ ಫೋಟೋ ಇರಬೇಕು ಅಂತ ಹಾಕ್ಸಿದೆ ನೋಡು ಅಂತ ಹೇಳ್ತಾರೆ. ಭಾರ್ಗವಿಗೆ ಖುಷಿ ಆಗ್ಬಿಡುತ್ತೆ. ಇವತ್ತು ರವೀಂದ್ರ ಇಲ್ಲದೆ ಇದ್ದಿದ್ರೆ ಖಂಡಿತವಾಗ್ಲೂ ನಾನು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಅಂದು ರವೀಂದ್ರ ಮಾಡಿದಂತ ಎಷ್ಟು ಒಳ್ಳೆ ಕೆಲಸಗಳು ಇವತ್ತು ನನ್ನನ್ನು ಜೀವಂತವಾಗಿರಿಸದ. ಅವತ್ತು ರವೀಂದ್ರ ಹೇಳಿದ ನನಗೆ ಕೆಟ್ಟ ಕೆಲಸ ಮಾಡಬಾರ್ದು, ಒಳ್ಳೆಯವನಾಗು ಅಂತ. ಅವತ್ತೇ ನಾನು ಅವನ ಮಾತನ್ನ ಕೇಳಿದ್ರೆ ಖಂಡಿತ ಇವತ್ತು ನಾನು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಂತ JP ಪಾಟೀಲ್ ಹೇಳ್ತಾರೆ. ಅವನು ಅವತ್ತು ಕಲೆ ಹಾಕಿದಂತ ಸಾಕ್ಷಿಗಳ ಸುಳಿವೆ ಇವತ್ತು ಭಾರ್ಗವಿ ಮತ್ತೆ ಅರ್ಜುನ್ ಹೋರಾಟ ಮಾಡೋದಕ್ಕೆ
ನಿಜಕ್ಕೂ ಕೂಡ ಬಲವನ್ನು ತಂದು ಕೊಟ್ಟಿದ್ದು. ನಿಜ ಹೇಳಬೇಕು ಅಂದರೆ ಇಲ್ಲಿ ರವೀಂದ್ರ ಇಲ್ಲದೆ ಇದ್ದಿದ್ರೆ ಖಂಡಿತ ನಾನು ಇವತ್ತು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ರವೀಂದ್ರ ಒಂದು ರೀತಿಯಲ್ಲಿ ನನಗೆ ಒಳ್ಳೆಯದನ್ನೇ ಮಾಡಿದ್ದಾನೆ ಅಂತ ಹೇಳ್ತಾರೆ. ಆಗ ಇಲ್ಲಿ ಶಕುಂತಲ್ ಅವರು ಕೂಡ ಹೌದು, ಅವನ ಒಳ್ಳೆ ಕೆಲಸಗಳಿಂದ ಅವನು ಇವತ್ತಿಗೂ ಕೂಡ ಜೀವಂತವಾಗಿರ್ತಾನೆ ಅಂತ ಕೂಡ ಹೇಳ್ತಿದ್ದಾರೆ. ರವೀಂದ್ರ ಭಟ್ಕಳ್ ಅವರ ಒಂದು ಒಳ್ಳೆತನವನ್ನು ಹಾಡಿ ಹೋಗ್ಲುತ್ತಾರೆ ಶಕುಂತಲ್ ಅವರು. ಹೌದು, ರವೀಂದ್ರ ಭಟ್ಕಳ್ ನನ್ನ ಗಂಡ ನಿಜಕ್ಕೂ ಕೂಡ ಯಾವತ್ತೂ ಯಾರಿಗೂ ಕೆಡಕನ್ನ ಬಯಸಿದವರಲ್ಲ. ರವೀಂದ್ರ ಭಟ್ಕಳ್ ಅವರು ಏನಾದರೂ ಇವತ್ತು ಇದ್ದಿದ್ದರೆ ಖಂಡಿತ ಇದನ್ನೆಲ್ಲ ನೋಡಿ ಖಂಡಿತ ಖುಷಿ ಪಡ್ತಾ ಇದ್ರು. ಈಗಲೂ ಕೂಡ ಈ ರೀತಿ ಮನೆ ಒಂದಾಗಿರೋದನ್ನು ನೋಡಿ, ನೀವು ಬದಲಾಗಿರೋದನ್ನು ನೋಡಿ ಖಂಡಿತ ಅವರು ಖುಷಿ ಪಡ್ತಿರ್ತಾರೆ ಅಂತ JP ಪಾಟೀಲ್ ಅವರಿಗೆ ಅನ್ನಪೂರ್ಣ ಅವರು ಹೇಳ್ತಾರೆ. ಇತ್ತ ಕಡೆ ಆರತಿ ತೆಗೆದು ಬರಬೇಕಾದ್ರೆ ಅನ್ನಪೂರ್ಣ ಅವರು ನೀರನ್ನ ಎರಚಿದ್ರು. ಅದು ಹೋಗಿ ಬೃಂದಾಗೆ ಬಿದ್ದಿತ್ತು. ಬೃಂದಾಗಂತೂ ಸಖತ್ತಾಗಿ ಅವಮಾನ ಆಗಿತ್ತು. ತದನಂತರ ಮತ್ತೆ ಚರಣ್ನ ಭೇಟಿ ಮಾಡೋದಕ್ಕೆ ಅಂತ ಬೃಂದ ಬರ್ತಾರೆ. ಈ ಕಡೆ ಬೃಂದ ನಿನ್ನೆ ಹುಡುಕ್ತಾ ಇದ್ದೆ, ನಾನು ಎತ್ತ ತಪ್ಪು ಮಾಡಿಬಿಟ್ಟೆ ಗೊತ್ತಾ, ತಾಯಿ ಅನ್ನೋ ಒಂದು ನಿಜಕ್ಕೂ ಕುರುಡು ತಂದಲ್ಲಿ ನನ್ನನ್ನು ಸಾಕಿದಂಥ ತಂದೆ ತಾಯಿಗೆ ಅವಮಾನ ಮಾಡಿಬಿಟ್ಟೆ, ಅವ್ರಿಗೆ ಎಷ್ಟೆಲ್ಲ ಸಂಕಟ ಕೊಟ್ಬಿಟ್ಟೆ. ಆದರೆ ಇವತ್ತು ನಾನು ಮಾಡಿರೋ ತಪ್ಪೇನು ಅಂತ ಗೊತ್ತಾಗಿದೆ. ಖಂಡಿತವಾಗ್ಲೂ ಇನ್ನು ಮುಂದೆ ಯಾವುದೂ ಕೂಡ ಅದು ರಿಪೀಟ್ ಆಗಬಾರ್ದು. ಇಷ್ಟು ದಿನ ನಾನು ಮಾಡಿದಂಥ ಕರ್ಮಗಳನ್ನು ನಾನು ಕಳ್ಕೋಬೇಕು ಅಂದರೆ ನಾನು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಹಾಗಾಗಿ ಮೊದಲು ಆ ಮನೆಗೆ ಹೋಗೋಣ, ನೀನು ನನ್ನ ಜೊತೆ ಇರ್ತೀಯಾ ಅಲ್ವಾ ಅಂತ ಹೇಳಿ ಚರಣ್ ಕೇಳ್ತಾರೆ. ಯಾಕೆ ಚರಣ್ ಆ ರೀತಿ ಮಾತಾಡ್ತಿದ್ಯಾ, ನಿನ್ನ ಜೊತೆ ಇಲ್ಲದೆ ನಾನು ಎಲ್ಲಿ ಹೋಗಲಿ, ನೀನೆಲ್ಲಿ ನನ್ನನ್ನು ತಪ್ಪು ತಿಳ್ಕೊಂಡ್ಬಿಡ್ತೀಯಾ ಅಂತ ಗಾಬರಿ ಆಗ್ಬಿಟ್ಟಿದ್ದೆ ನಾನು ಅಂತ ಬೃಂದ ಹೇಳ್ತಾರೆ. ನಡಿ ಚರಣ್, ನಮ್ಮ ಬದುಕನ್ನ ನಾವೇ ಕಟ್ಕೊಳ್ಳೋಣ ಅಂದಾಗ ಏನು ಮಾತಾಡ್ತಿದ್ಯಾ ಬೃಂದ, ನಮ್ಮ ಮನೆಯವ್ರ ಹತ್ರಕ್ಕೆ ಹೋಗ್ಬೇಕು, ಅವ್ರ ಜೊತೆಯಾಗಿ ಇರಬೇಕು, ನಾನು ಇಷ್ಟು ದಿನ ಮಾಡಿರೋ ತಪ್ಪನ್ನು ತಿದ್ಕೋಬೇಕು ಅಂತ ಚರಣ್ ಹೇಳಿದಾಗ ಏನು ಆ ಮನೆಗೆ ಹೋಗ್ಬೇಕಾ ಮತ್ತೆ ಆ ಪಾಳ್ ಮನೆಗೆ ಹೋಗ್ಬೇಕಾ, ಬಿಟ್ಟಾಕು ಏನು ಮಾಡೋಣ, ಗಂಡನ ಪ್ರೀತಿ ಸಿಗತ್ತೆ ಅಂದರೆ ಸ್ವಲ್ಪ ದಿನ ಅಲ್ಲಿದ್ದು ನಂತರ ನಾನು ಗಂಡನ ಕರ್ಕೊಂಡು ಬೇರೆ ಮನೆಗೆ ಹೋದ್ರಾಯ್ತು. ಈಗ ಆ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಬೃಂದ ಕೂಡ ಚರಣ್ ಜೊತೆ JP ಪಾಟೀಲ್ ಅವರ ಮನೆಗೆ ಬರ್ತಾರೆ. ಇತ್ತ ಕಡೆ ಹೊರಗಡೆ ಇದ್ದಂಥ ನಿರ್ಮಲಾ ಪಾಟೀಲ್ ಅವರು ಚರಣ್ ನನ್ನನ್ನು ನೋಡಿದ್ದೆ ಈ ಕಡೆ ಆ ಕಡೆ ಮುಖ ತಿರ್ಗಿಸ್ಕೊಂಡು ಬಿಡ್ತಾರೆ. ಆಗ ಚೂಡಣ್ಣಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿಯಮ್ಮ ಅಂತ ಕೇಳಿದಾಗ ಯಾರಪ್ಪ ನಿನ್ನಮ್ಮ ಎಲ್ಲಿದ್ದಾರೆ ಅಂತ ಚೀಡಿಸ್ತಾರೆ. ಆಗ ಶಕುಂತಲ್ ಅವರು ಯಾಕೆ ನಿರ್ಮಲಾ, ತಾಯಿಯಾಗಿ ಕ್ಷಮಿಸ್ಬೇಕಲ್ವಾ, ಅದನ್ನು ಬಿಟ್ಟು ಯಾಕೆ ರೀತಿ ಮಾತಾಡ್ತಿದ್ಯಾ, ಅವ್ನು ತಪ್ಪು ಅವನಿಗೆ ಅರಿವಾಗಿದೆ ಅಲ್ವಾ, ಅದಕ್ಕೆ ತಾನೇ ಬಂದಿದ್ದಾನೆ ಅಂತ ಹೇಳ್ತಾರೆ. ಅವನು ಹೇಳಿದ ಮಾತ್ರಕ್ಕೆ ಅವ್ನು ಮಾಡಿದ್ದೆಲ್ಲ ಮರ್ತು ಬಿಡೋಕ್ಕಾಗತ್ತಾ, ತಂದೆ ತಾಯಿನೇ ಯಾವ ರೀತಿ ಗೋಳು ಇಕ್ಕೊಂಬಿಟ್ಟ ಅವನು ಅಂತ ಹೇಳ್ತಿದ್ದಾರೆ. ಆಗ ಇಲ್ಲಿ ಚರಣ್ ದಯವಿಟ್ಟು ಅಮ್ಮ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕಾಲಿಟ್ಕೊಂಡು ಕೇಳ್ಕೊಂಡ್ಬಿಡ್ತಾರೆ. ಎದಿಲು ಚರಣ್ ನನ್ನ ಕಾಲು ಯಾಕೆ ಇಟ್ಕೋತಾ ಇದೆಯಾ ಅಂತ ನಿರ್ಮಲ ಅವ್ರು ಕೇಳಿದಾಗ ಪ್ಲೀಸ್ ಅಮ್ಮ, ನಂಗೆ ಅರ್ಥ ಆಗುತ್ತೆ, ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ, ಆದರೆ ನಿಮ್ಮನ್ನೆಲ್ಲನೂ ಕೂಡ ಮರೆತು ತಾಯಿ ಅಂದ ತಕ್ಷಣ ಅವ್ರ ಮಾತನ್ನು ಕಟ್ಕೊಂಡು ನಾನು ನಿಮಗೆ ಎಷ್ಟೆಲ್ಲ ತೊಂದರೆ ಕೊಟ್ಬಿಟ್ಟೆ ಅಮ್ಮ, ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ, ಇನ್ನೆಂದೂ ಕೂಡ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಚರಣ್, ತಾಯಿ ಯಾವತ್ತಿದ್ರೂ ಕೂಡ ಮಗ ಎಂಥದೇ ಕೆಲಸ ಮಾಡಿದ್ರು ಕೂಡ ಕ್ಷಮಿಸ್ತಾರೆ. ಅದೇ ರೀತಿಯಾಗಿ ನೀನು ನನ್ನನ್ನು ತಾಯಿ ರೀತಿ ನೋಡದೇ ಇರ್ಬೋದು, ಆದರೆ ನಾನು ನಿನ್ನ ಮಗನಾಗೆ ನೋಡಿದ್ದೆ, ನಾನು ನಿನ್ನನ್ನು ಕ್ಷಮಿಸ್ತೀನಿ ಅಂತ ಹೇಳಿದ ತಕ್ಷಣ ನಾನು ಹೇಳಿರ್ಲಿಲ್ವಾ ಚರಣ್, ಖಂಡಿತ ಅತ್ತೆ ಕ್ಷಮಿಸ್ತಾರೆ ಅಂತ ಬೃಂದ ಹೇಳಿದಾಗ ಏನು ಮಾತಾಡ್ತಿದ್ಯಾ ಬೃಂದ ನೀನು, ನಾನು ಹೇಳಿದ್ದು ನನ್ನ ಮಗ ಚರಣ್ನ ಕ್ಷಮಿಸ್ತೀನಿ ಅಂತಾನೆ ಹೊರತು ನಿನ್ನನ್ನು ಕ್ಷಮಿಸ್ತೀನಿ ಅಂತಲ್ಲ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಅವರು ಬೃಂದಾಗೆ ತಿರುಗೇಟನ್ನ ಕೊಡ್ತಾರೆ. ಆತ ಕಡೆ ಸಾಕ್ಷಿ ಮತ್ತೆ ಜಗನ್ ಇಬ್ರು ಕೂಡ ಭಯ ಪಡ್ತಿದ್ದಾರೆ. ಬಿಕಾಸ್ ಭಾರ್ಗವಿ JP ಪಾಟೀಲ್ರನ್ನ ಬಿಡಿಸ್ಕೊಂಡು ಬಂದಿದ್ದಾಳೆ ಅಂದರೆ ಖಂಡಿತ ನೆಕ್ಸ್ಟ್ ನಮ್ಮದೇ ಒಂದು ಸರದಿ, ಖಂಡಿತ ನಮ್ಮನ್ನ ಕೂಡ ಕೋರ್ಟ್ ಕೆಳಿತಾಳೆ. ನಾವು ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಆಟಕ್ಕೆ ನಾವು ಬಲಿ ಆಗಬಾರ್ದು ಅಂತ ಹೇಳಿ ಜಗನ್ ಮತ್ತೆ ಸಾಕ್ಷಿ ಅನ್ಕೋತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಬರಿಬೇಡಿ.